ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ನಾನು ಸಾಬುದಾನಿ ಚೂಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ಹೇಳ್ತಾ ಹೋಗ್ತೀನಿ, ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಎಣ್ಣೆ ಬೇಕು. ಹಾಗೆ ನಾನು ಸಾಬುದಾನಿ ಈ ರೀತಿ ಡಿಮಾರ್ಟಲ್ಲಿ ಸಿಗುತ್ತೆ ನಿಮಗೆ. ಹಾಗೆ ನೀವು ಮಾರ್ಕೆಟಲ್ಲಿ ತೊಗೋಬೋದು. ಪುಟಾಣಿ, ಶೇಂಗಾಕಾಳು ಮತ್ತು ಕೊಬ್ಬರಿ, ಒಣ ಕೊಬ್ಬರಿ, ಹಾಗೆ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸೌತೆದಾನಿ ಉಪ್ಪು ಮತ್ತು ಕರಿಬೇವು ಇಷ್ಟೆಲ್ಲ ಬೇಕು ರೀ ಇದಕ್ಕೆ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಉಪವಾಸ ಟೈಮ್ದಲ್ಲೂ ನೀವು ಈ ರೀತಿ ಮಾಡ್ಕೊಂಡು ತಿನ್ಬೋದು. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್, ಬಾಯಿ ಹೊಸ ರುಚಿನೂ ಇರುತ್ತೆ, ಡಿಫ್ರೆಂಟ್ ಟೇಸ್ಟ್ನೂ ಕೊಡುತ್ತೆ ಬಾಯಿಗೆ. ಹಾಗೆ ನಾನು ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ರೀ ಎಣ್ಣೆ ಕಾಯ್ಲಿಕ್ಕೆ. ಎಣ್ಣೆ ಕಾದ ನಂತರ ಈ ರೀತಿ ನೀವು ಸಾಬುದಾನಿ 1 ಕಪ್ ತೊಗೊಂಡಿದ್ದೀನಿ ರೀ ನಾನು. ಕ್ವಾಂಟಿಟಿ ಇದು ಅದ್ರ ಡಬಲ್ ಆಗುತ್ತೆ. ಹಾಗೆ ನೀವು ನೋಡ್ತಾ ಹೋಗ್ಬೋದು. ಈಗ ನಾನು ಎಣ್ಣೆಲಿ ಕರಿಲಿಕ್ಕೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಕರಿಬೇಕಾಗತ್ತೆ. ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಸ್ವಲ್ಪ ಚಲೋ ತಂಗಿ ಫ್ರೈ ಆಗ್ತಾವೆ, ಇಲ್ಲಾಂದ್ರೆ ಹಸಿ ಬಿಸಿ ಆಗ್ತಾವೆ, ಅಷ್ಟೊಂದು ಚೆನ್ನಾಗಿ ಫ್ರೈ ಆಗೋದಿಲ್ಲ. ಹಾಗೆ ಒಂದೊಂದು ಒಳಗಡೆ ಎಲ್ಲನೂ ಮೇಲ್ಗಡೆ ಅಷ್ಟೇ ಕುರುಕುರು ಅಂತಾವೆ, ಒಳಗಡೆ ಅದೇ ಥರ ಹಸಿನೇ ಇರ್ತಾವೆ, ಫ್ರೈ ಆಗಿರೋದೇ ಇಲ್ಲ, ಹಂಗೆ ಕಾಣಿಸ್ತಾವೆ. ಅದಕ್ಕೆ ನೀವು ತಿನ್ನುವಾಗ ನಿಮಗೆ ಗೊತ್ತಾಗ್ಬಿಡ್ತೈತಿ. ಅದಕ್ಕೆ ತನ್ನಿಂದ ತಾನ ಉಬ್ಬಿ ಬರ್ತಾವೆ. ಆಮೇಲೆ ನೀವು ಸ್ವಲ್ಪ ಎಣ್ಣೆಲಿ ಜಾಸ್ತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡ್ರಿ ಇಲ್ಲಿ ಇನ್ನೂ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಇದು. ಈಗ ಮೇಲ್ಗಡೆ ನೋಡೋಕೆ ಹಂಗೆ ಅನ್ನಿಸ್ತಾವೆ, ಸ್ವಲ್ಪ ಇನ್ನಟ್ಟ ಫ್ರೈ ಆಗಬೇಕು. ಕುರುಕುರು ಅಂದ್ರೆ ಸ್ವಲ್ಪ ಚಲೋ ಇರ್ತೈತ್ರಿ. ಅದಕ್ಕೆ ನೋಡಿ ಇಲ್ಲಿ ತನ್ನಿಂದ ತಾನ ಇಷ್ಟು ತುಪ್ಪಿ ನೋಡ್ರಿ ಹೆಂಗೆ ಉಬ್ತಾ ಇದ್ದಾವೆ. ಕರ್ದಾಗೈತ್ರಿ, ನೋಡ್ಬೋದು ನೀವು. ಒಂದು ಸ್ವಲ್ಪ ಹಾಕಿದ್ದೆ ನಾನು, ಈಗ ಎಷ್ಟು ಹಾಕಿದ್ದೆ ನೋಡ್ರಿ. ಇಲ್ಲಿ ಕ್ವಾಂಟಿಟಿ ತುಂಬಾ ಜಾಸ್ತಿ ಆಗ್ತಾವೆ ರೀ ಇವು. ಹಾಗೆ ಇಲ್ಲಿ ನಾನು ಒಂದು ಸತಿ ನೋಡ್ತಾ ಇದ್ದೀನಿ, ತಿಂದ್ಬಿಟ್ಟು ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಕರ್ದಿದೆ ಇಲ್ವ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಇಲ್ಲಿ ನಾನು ಇವನ್ನ ಎತ್ತಿಡ್ತಾ ಇದ್ದೀನಿ. ಇವಾಗ ಎಣ್ಣೆ ಎಲ್ಲ ಬಸ್ತು ಈ ಜಾರಿಂದ ಈ ರೀತಿ ಎಣ್ಣೆ ಬಸ್ತು ಅಗಲಾಗಿರೋ ಪಾತ್ರೆಗೆ ಎತ್ತಿಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ಲ, ಅದನ್ನು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಅವನ್ನೆಲ್ಲ ತೆಗೆದು ಇನ್ನೊಂದು ಸ್ವಲ್ಪ ಉಳಿದಿದ್ವಲ್ಲ ಅದನ್ನೆಲ್ಲನೂ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದ್ದಾವೆ. ಬೇಗನೆ ಆಗಿಬಿಡುತ್ತೆ ಫ್ರೆಂಡ್ಸ್. ನೀವು ಇದನ್ನು ಉಪವಾಸ ಟೈಮ್ದಲ್ಲಿನೂ ಮಾಡ್ಕೊಂಡು ತಿನ್ಬೋದು, ಈ ಸೌತೆದಾನಿ ಉಪ್ಪು ಹಾಕಿ. ಅದೇ ರೀತಿ ನಾನು ಎಲ್ಲನೂ ಈ ರೀತಿ ಕರ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ನೋಡಿ ಇಲ್ಲಿ. ಇವಾಗ ಇವು ರೆಡಿ ಆದವು. ಇವಾಗ ನಾನು ಇವನು ಸ್ವಲ್ಪ ಎತ್ತಿಟ್ಕೊತಿದ್ದೀನಿ. ಆವಾಗಲೇ ಒಂದು ಪಾತ್ರೆ ತೆಗೆದಿಟ್ಟಿದ್ವಲ್ಲ ಅದಕ್ಕೆ ಇವನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಇಷ್ಟೊಂದು ಕ್ವಾಂಟಿಟಿ ಅದು ನೀವು ನೋಡ್ಬೋದು, ಎಷ್ಟೊಂದು ಕಾಣಿಸ್ತಾ ಇದೆ. ಹಾಗೆ ಇವಾಗ ನಾನು ಇದಕ್ಕೆ ಒಣ ಕೊಬ್ಬರಿನ ಹುರ್ಕೊಳ್ತಾ ಇದ್ದೀನಿ. ಮೊದಲು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಕೊಬ್ಬರಿನ ಸಣ್ಣದಾಗಿ ಈ ಥರ ಸ್ಲೈಸ್ ಮಾಡಿ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ರುಚಿ ಕೊಡುತ್ತೆ. ಹಾಗೆ ಹಸಿಮೆಣ್ಸಿನ್ಕಾಯಿನೂ ಹಾಕಿದೆ. ಅವು ಕೊಬ್ಬರಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಮೇಲೆ ನೀವು ಈ ರೀತಿ ಹಸಿಮೆಣ್ಸಿನ್ಕಾಯಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವು ಕುರು ಅನ್ನೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ನೋಡಿರಿ ಇಲ್ಲಿ ಕೊಬ್ಬರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೊಬ್ಬರಿನೂ ಈ ರೀತಿ ನೀವು ಹಂಗೆ ತಿನ್ನೋದ್ರಿಂದ ಅವು ಕುರು ಅಂತ ಬಾಯಿಗೆ ಆ ರೀತಿ ಫೀಲ್ ಕೊಡ್ತೈತೆ ನಿಮಗೆ. ಹಂಗೆ ನಾನು ಇವನ್ನ ಹುರ್ಕೊಂಡಾಯ್ತು. ಇವಾಗ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಬುದಾನಿ ಹಾಕಿದ್ದು ಕರ್ಕೊಂಡು ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆಯೇ ಇವಾಗ ಶೇಂಗಾ, ಪುಟಾಣಿ ಇವು ರೀತಿ ಎಲ್ಲನೂ ಕರ್ಕೊಂಡ್ಬರೋಣ ಬನ್ನಿ. ಶೇಂಗಾ ನಾನು ಇಲ್ಲಿ ಹುರಿದಿದ್ದು ತೊಗೊಂಡಿದ್ದೀನಿ ರೀ. ಈ ಹುರಿದಿದ್ದು ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆಲೇನು ಹುರ್ಕೋದು ಏನು ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಕುರು ಅನ್ನಲಿಕ್ಕೆ ಈ ರೀತಿನೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿರಿ ಇವಾಗ ಫ್ರೈ ಆದವು. ಈಗ ನಾನು ಇಷ್ಟು ಸಾಕು ಅಂತ ತೆಗಿತಾ ಇದ್ದೀನಿ. ಎಣ್ಣೆ ಬಸ್ತು ಈ ರೀತಿ ನೀವು ನಿಧಾನಕ್ಕೆ ತೆಗಿಬೇಕಾಗತ್ತೆ. ಇವನು ಅದಕ್ಕೆ ಆ್ಯಡ್ ಮಾಡಿದೆ. ನೋಡಿರಿ ಇಲ್ಲಿ ಎಲ್ಲನೂ ಹುರ್ಕೊಂಡಿದ್ದು ನಾನು ಈ ರೀತಿ ತಗೊಂಡಿಟ್ಕೊಂಡಿದ್ದೀನಿ. ಹಾಗೆಯೇ ಪುಟಾಣಿ ಉಳಿದಿತ್ತಲ್ಲ, ಪುಟಾಣಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಬೇಗನೆ ಫ್ರೈ ಆಗ್ತೈತಿ, ಬೇಗನೆ ತೆಗಿರಿ ಮತ್ತು ಹೊತ್ತು ಬಿಡ್ತಾವೆ. ನೋಡಿರಿ ಇವಾಗ ಫ್ರೈ ಆಯಿತು. ಈ ರೀತಿ ಆದರೆ ಸಾಕು, ಕಂದು ಬಣ್ಣಕ್ಕೆ ಬಂದಿದ್ದಾವೆ ನೀವು ನೋಡ್ಬೋದು. ಈಗ ಇವನ್ನು ಎತ್ತಿಟ್ಕೊಳ್ಳೋಣ. ಅದೇ ಪಾತ್ರೆಗೆ ಇವನು ಈ ರೀತಿ ಎಣ್ಣೆ ಬಸ್ದು ತೆಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಸ್ವಲ್ಪ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಅವು ಕುರು ಅಂತವು ನೋಡಿರಿ. ಇಷ್ಟಾದರೆ ಸಾಕು. ಎಣ್ಣೆಯಲ್ಲಿ ಅದು ಚೆನ್ನಾಗಿ ಕರಿದ್ಬಿಟ್ಟಿರ್ತೈತಿ. ಜಾಸ್ತಿ ಏನು ಕರಿಯೋದ ಅವಶ್ಯಕತೆ ಇಲ್ಲರಿ. ಇವನ್ನ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಾಗೆ ಇವನು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿರಿ ಇಲ್ಲಿ ಎಲ್ಲನೂ ಈ ರೀತಿ ನಾನು ಎಣ್ಣೆಯಲ್ಲಿ ಕರ್ಕೊಂಡು ಇಟ್ಕೊಂಡಿದ್ದೀನಿ.
ಹಾಗೆಯೇ ಇದಕ್ಕೆ ನಾನು ಸೌದಾದಾನಿ ಉಪ್ಪು ಹಾಕಿದೆ. ಸ್ವಲ್ಪ ಸಕ್ಕರೆನೂ ಹಾಕ್ಕೊಳ್ಳಿ. ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ ರೀ ನಾನಿಲ್ಲಿ. ಹಾಗೆಯೇ ಮತ್ತು ಮನುಕ ಗೋಡಂಬಿ ಇವನ್ನ ಮಾತ್ರ ಹುರ್ಕೊಂಡಿರ್ಕಿಲ್ಲ, ಮರೆತು ಬಿಟ್ಟಿದ್ದೆ. ಅದಕ್ಕೆ ಇವಾಗ ಎಣ್ಣೆಯಲ್ಲಿ ಅವನು ಹುರ್ಕೊಳ್ತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಹುರಿದಿದೆ, ಎಲ್ಲನೂ ಫ್ರೈ ಆಗೈತಿ. ಇಷ್ಟಾದರೆ ಸಾಕು. ಇವಾಗ ಇವನು ಅದಕ್ಕೆ ಎತ್ತಿಟ್ಟು ಅದಕ್ಕೆ ಮಿಕ್ಸ್ ಮಾಡೋಣ ಬನ್ನಿ. ಇವನ್ನೆಲ್ಲ ನೀವು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ ಫ್ರೆಂಡ್ಸ್. ಈಗ ಹೊರಗಡೆ ನೀವು ಬೇಕ್ರಿನಲ್ಲಿ ತಿಂತಿರ್ತಾರಲ್ಲ ಹಾಗೆ ಅದೇ ರುಚಿ ಕೊಡ್ತೈತಿ. ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನೋಡ್ರಿ ಇಲ್ಲಿ ಇವನು ನಾನು ಹುರಿದಾಗಿದೆ. ಇವನ್ನ ಇದಕ್ಕೆ ಇವಾಗ ಆ್ಯಡ್ ಮಾಡೋಣ. ಹಾಗೆ ಗೋಡಂಬಿನೂ ಆ್ಯಡ್ ಮಾಡೋಣ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಉಪ್ಪು ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನ್ ಸಹಾಯದಿಂದ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ನೋಡಿರಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೇಮ್ ಬೇಕ್ರಿ ಸ್ಟೈಲ್ನಲ್ಲಿ ಇರುತ್ತಲ್ಲ ಹಾಗೆ ಅದೇ ರುಚಿ ಕೊಡುತ್ತೆ ನಿಮಗೆ. ನೀವು ಇನ್ಯಾಕೆ ತಡ ಮಾಡ್ತೀರಾ, ಈ ರೆಸಿಪಿನ ಇವಾಗಲೇ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು. ಟೇಕ್ ಕೇರ್.